ಮಹಾಲಕ್ಷ್ಮಿ ಮದುವೆ ಸೋಮವಾರದಿಂದ ಶನಿವಾರ ಸಂಜೆ 6:30ಕ್ಕೆ ನಿಮ್ಮ ಸನ್ ಉದಯದಲ್ಲಿ. ಯಾಕೆ ಹಾಗೆ ನೋಡ್ತಿದ್ಯಾ ವೀರ್? ಅವಳು ಮಾತ್ ಕೊಡಲ್ಲ, ಕೊಟ್ರು ಅದನ್ನ ಉಳಿಸ್ಕೊಳಲ್ಲ. ಯಾಕೆ? ಯಾಕಂದ್ರೆ ಸಿಂಧು ಪ್ರಾಮಿಸ್ ಮಾಡದೆ ಬ್ರೇಕ್ ಮಾಡಕ್ಕೆ. ಹೌದು ವೀರ್, ಪ್ರಾಮಿಸ್ ಇರೋದೇ ಬ್ರೇಕ್ ಮಾಡೋಕೆ ಅನ್ನೋ ಹಂಗ್ ನಡ್ಕೋತಾಳೆ ಅಲ್ವಾ ಸಿಂಧು? ಅಪ್ಪಿ ತಪ್ಪಿ ಸಿಂಧು ಕೊಡೋ ಮಾತನ್ನ ನಾವು ಸೀರಿಯಸ್ ಆಗಿ ತಗೊಂಡ್ರೆ ನಮ್ ಕತೆ ಅಷ್ಟೇ. ಸಿಂಧು ಅವರೇ, ಇವಳು ಏನ್ ಹೇಳ್ತಾ ಇದ್ದಾಳೆ? ಪ್ರಾಮಿಸ್ ಬ್ರೇಕ್ ಮಾಡೋಂಥದ್ದು ನೀವೇನ್ ಮಾಡಿದ್ದೀರಾ? ನಾನು ಒಂದ್ ಹೇಳ್ಬಲ್ಲೆ, ಧೈರ್ಯವಾಗಿರು. ವಿರಾಟ್ ಜೊತೆ ನಿನ್ ಮದ್ವೆ ಮಾಡಿಸೋ ಜವಾಬ್ದಾರಿ ನಂದು. ಇಟ್ಸ್ ಮೈ ಪ್ರಾಮಿಸ್. ವೀರ್ ಕೇಳ್ತಿದಂತಾನೆ, ಹೇಳು ಸಿಂಧು. ವೀರ್, ನೀನ್ ಏನೇ ಹೇಳಿದ್ರು ಸಿಂಧು ಅವ್ರ ಅಕ್ಕನ ವಿಷಯದಲ್ಲಿ ಸುಮ್ನೆ ಇರೋದಿಕ್ ಸಾಧ್ಯನೇ ಇಲ್ಲ. ಅವಳು ಪ್ರಾಮಿಸ್ ಮಾಡೋದು ಇಲ್ಲ. ವಿರಾಟ್, ನೀವ್ ಹೇಳ್ದ ಹಾಗೆ ಅಕ್ಕನ ವಿಷಯಕ್ಕೆ ನಾನು ಇಂಟರ್ಫಿಯರ್ ಆಗಲ್ಲ. ಥ್ಯಾಂಕ್ ಯು ಸೋ ಮಚ್ ಸಿಂಧು ಅವರೇ. ನನ್ನ ಎದೆ ಮೇಲಿದ್ದ ಭಾರ ಒಂದೇ ಸಲ ಇಲ್ದ ಹಾಗೆ ಫೀಲ್ ಆಗ್ತಾ ಇದೆ. ಐ ಆಮ್ ರಿಯಲಿ ಹ್ಯಾಪಿ. ನೀವು ನೋವು ಪಡೋದು ಕಮ್ಮಿ ಆಗಲಿ ಅಂತ ನಾನು ನಿಮಗೆ ಪ್ರಾಮಿಸ್ ಮಾಡಿ ಅಂತ ಹೇಳಿದ್ದು. ನನ್ ಮೇಲೆ ಇಷ್ಟೊಂದು ಪ್ರೀತಿ ಇರೋ ನಿಮ್ಗೆ ಮೋಸ ಮಾಡ್ಬಿಟ್ನಲ್ಲ ವಿರಾಟ್. ಇದೇನೇ ವಸು, ನಿನ್ ಮಾತ್ಗೆ ಅವಳು ಎದುರುತ್ರ ಕೊಡೋಷ್ಟು ದೊಡ್ಡೋಳಾಗ್ಬಿಟ್ಟಿದ್ದಾಳೆ. ನನಗಂತೂ ಅವಳ ಕೆನ್ನೆಗೆ 2 ಬಾರಿಸ್ಬಿಡೋಣ ಅಂತ ಅನಿಸ್ತು. ಮಿಡಲ್ ಕ್ಲಾಸ್ ಮೊಂಡಾಟ ಅಷ್ಟು ಸುಲಭವಾಗಿ ಹೋಗುತ್ತಾ ಅಮ್ಮ? ಅದಕ್ಕೆ ಸುಮ್ನೆ ಇರಕ್ಕಾಗತ್ತಾ? ನೀನ್ ಏನ್ ಮಾಡಿದ್ರು ಅದಕ್ಕೊಂದೇನಾದ್ರೂ ತರಲೆ ಮಾಡ್ತಾನೆ ಇರ್ತಾಳೆ ಸಿಂಧು. ಈಗ ನಾನ್ ಮಾಡ್ತಿರೋ ಪ್ಲಾನು ಸಾಕಾಗ್ತಾ ಇಲ್ಲ. ಮೊದ್ಲು ಭವಾನಿನ ಕಂಪ್ಲೀಟ್ ಆಗಿ ಬದಲಾಯಿಸ್ಬೇಕು. ಬದಲಾಯಿಸೋದಿಕ್ಕೆ ಆ ಬಿಕಾರಿ ಭವಾನಿ ಪಕ್ಕದಲ್ಲೇ ಇರ್ತಾಳಲ್ಲ. ವಸು, ಭವಾನಿ ತಲೆನಲ್ಲಿ ಬ್ರೈನಾಗ್ ಕೆಲಸ ಮಾಡ್ತಾ ಇರೋ ಆ ಸಿಂಧುನ ಮೊದ್ಲು ಈ ಮನೆ ಬಿಟ್ಟು ತೊಲಗೋ ಹಾಗೆ ಮಾಡ್ಬೇಕು. ಅದು ನನ್ ಕೆಲ್ಸ ಅಲ್ಲಮ್ಮ, ಭವಾನಿ ಕೆಲ್ಸ. ಸಿಂಧು ತುಂಬಾ ಬ್ರಿಲಿಯಂಟ್. ನಾನ್ ಭವಾನಿನ ಏನೇ ಪ್ಲಾನ್ ಮಾಡಿ ವಾಲಿಸ್ಕೊಳಕ್ ನೋಡಿದ್ರು ಅವಳು ಭವಾನಿಗೆ
ಮಗು, ಸಂಸಾರ, ಜವಾಬ್ದಾರಿ, ತಾಯ್ತನ ಅಂತ ವಾಪಸ್ ಭವಾನಿ ಆಗಿ ಇರೋ ಹಾಗೆ ಮಾಡ್ತಿದ್ದಾಳೆ. ಸೊ ನಾನು ಎಷ್ಟೇ ಎಫರ್ಟ್ ಹಾಕಿದ್ರೂ ಭವಾನಿನ ಪೂರ್ತಿಯಾಗಿ ನನ್ ದಾರಿಗೆ ತಗೊಳಕ್ ಆಗ್ತಾ ಇಲ್ಲ.